ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣದ ಬಿಡುಗಡೆ ಕುರಿತು ಲೇಟೆಸ್ಟ್ ಅಪ್ಡೇಟ್ ಇಲ್ಲಿದೆ. ಹಲವು ತಾಂತ್ರಿಕ ಕಾರಣಗಳಿಂದ ವಿಳಂಬವಾಗಿದ್ದ ಹಣವು ಈಗ ಫಲಾನುಭವಿಗಳ ಖಾತೆಗೆ ಜಮೆಯಾಗಲು ಆರಂಭವಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಪ್ರಮುಖ ಸುದ್ದಿಗಳು. 26ನೇ ಕಂತಿನ ಹಣ ಬಿಡುಗಡೆ ಫೆಬ್ರವರಿ 17, 2026ರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ 26ನೇ ಕಂತಿನ 2,000 ರೂಪಾಯಿ ಹಣವನ್ನು ಡಿಬಿಟಿ ಮೂಲಕ ವರ್ಗಾಯಿಸುವ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭವಾಗಿದೆ. ಬಾಕಿ ಇರುವ ಜಿಲ್ಲೆಗಳು ಸುಮಾರು 11ರಿಂದ 15 ಜಿಲ್ಲೆಗಳಲ್ಲಿ ಶಿವಮೊಗ್ಗ, ಕಲಬುರಗಿ, ಯಾದಗಿರಿ, ಮಂಡ್ಯ, ಹಾವೇರಿ, ಧಾರವಾಡ ಸೇರಿದಂತೆ ಬಾಕಿ ಇದ್ದ 25 ಮತ್ತು 26ನೇ ಕಂತಿನ ಹಣವನ್ನು ಒಟ್ಟಾಗಿ 4,000 ರೂಪಾಯಿವರೆಗೆ ಜಮೆ ಮಾಡಲಾಗುತ್ತಿದೆ ಎಂದು ವರದಿಯಾಗಿದೆ. 12,000 ರೂಪಾಯಿ ಮೊತ್ತದ ಬಗ್ಗೆ ಕೆಲವು ಫಲಾನುಭವಿಗಳಿಗೆ ಕಳೆದ 5-6 ತಿಂಗಳ ಹಣ ಬಾಕಿ ಇದ್ದಲ್ಲಿ ಅಂಥವರಿಗೆ ಒಟ್ಟಾಗಿ ಹೆಚ್ಚಿನ ಮೊತ್ತ ಜಮೆಯಾಗುವ ಸಾಧ್ಯತೆ ಇರುತ್ತದೆ. ಹಣ ಜಮೆಯಾದ ಮೊದಲ ಜಿಲ್ಲೆಗಳು. ಮೊದಲ ಹಂತದಲ್ಲಿ ಮೈಸೂರು, ಕೋಲಾರ, ಬಾಗಲಕೋಟೆ, ಕೊಪ್ಪಳ ಮತ್ತು ರಾಮನಗರ ಜಿಲ್ಲೆಯ ಮಹಿಳೆಯರ ಖಾತೆಗೆ ಹಣ ತಲುಪುತ್ತಿದೆ.